ಗುಡ್ ಮಾರ್ನಿಂಗ್ ಆತ್ಮೀಯ ವಿದ್ಯಾರ್ಥಿಗಳೇ. ಇಂದಿನ ತರಗತಿಗಳಲ್ಲಿ ನಾವು ಶಿಕ್ಷಣದ ಗುರಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ನಿನ್ನೆಯ ಒಂದು ತರಗತಿಗಳಲ್ಲಿ ಶಿಕ್ಷಣದ ವೈಯಕ್ತಿಕ ಗುರಿಗಳು ಅಂದರೆ ಶಿಕ್ಷಣವನ್ನು ಪಡೆಯುವ ಮೂಲಕ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಏನೇನು ಅನುಕೂಲತೆಗಳನ್ನು ಹೊಂದಬಹುದು ಅನ್ನೋದರ ಕುರಿತು ಅಧ್ಯಯನವನ್ನು ಮಾಡಿದ್ವಿ. ಇನ್ನು ಎರಡನೆಯ ಗುಂಪಿನ ಒಂದು ಗುರಿಗಳು ಸಾಮಾಜಿಕ ಗುರಿಗಳು. ಅದರ ಹೆಸರೇ ನಮಗೆ ಸೂಚಿಸುವಂತೆ ಸಮಾಜದ ಅಭಿವೃದ್ಧಿಯನ್ನು ಗಮನದಲ್ಲಿರಿಸಿ ವ್ಯಕ್ತಿಯನ್ನು ವಿಕಾಸಗೊಳಿಸುವ ಒಂದು ಗುರಿಗಳನ್ನು ನಾವು ಶಿಕ್ಷಣದ ಸಾಮಾಜಿಕ ಗುರಿಗಳು ಅಂತ ಕರಿತೇವೆ. ಅಂದರೆ ವೈಯಕ್ತಿಕ ಲಾಭದೊಂದಿಗೆ ಹೆಚ್ಚಾಗಿ ಆ ಒಂದು ಸಮಾಜದ ಅಭ್ಯುದಯಕ್ಕೆ, ಸಮಾಜದ ಒಂದು ಅಭಿವೃದ್ಧಿಗೆ ಈ ಒಂದು ಜ್ಞಾನ ಅಥವಾ ಶಿಕ್ಷಣದ ಕಾರ್ಯದಿಂದ ಸಹಾಯವಾಗ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ಇದನ್ನು ನಾವು ಸಾಮಾಜಿಕ ಗುರಿಗಳು ಅಂದರೆ ಒಂದು ರಾಷ್ಟ್ರಕ್ಕೆ ಸಾಮಾಜಿಕ ಶಿಕ್ಷಣದಿಂದ ಆಗ್ತಕ್ಕಂಥ ಅನುಕೂಲತೆ ಅಥವಾ ಲಾಭಗಳು ಅನ್ನೋ ಅರ್ಥದಲ್ಲೂ ಇದನ್ನು ನಾವು ತಿಳಿದುಕೊಳ್ಳಬಹುದು. ಇಲ್ಲೂ ಸಹ ವೈಯಕ್ತಿಕ ಗುರಿಗಳಂತೆ 4 ಸಾಮಾಜಿಕ ಗುರಿಗಳು ನಿಮ್ಮ ಅಧ್ಯಯನಕ್ಕಿವೆ. ಅದರಲ್ಲಿ ಪ್ರಜಾಸತ್ತಾತ್ಮಕ ಪೌರತ್ವ ಮೊದಲನೇದ್ದು, ಅನಂತರ ಸಂಸ್ಕೃತಿ, ರಾಷ್ಟ್ರೈಕ್ಯತೆ ಹಾಗೂ ಅಂತಾರಾಷ್ಟ್ರೀಯ ಸಹೋದರತ್ವ. ಈ ಒಂದು ಅಂಶಗಳ ಬಗ್ಗೆ ಶಿಕ್ಷಣ ಮಕ್ಕಳಲ್ಲಿ ಅರಿವನ್ನು ಮೂಡಿಸಿ ಅಲ್ಲಿ ಅವರ ಕರ್ತವ್ಯ ಜವಾಬ್ದಾರಿಗಳ ಒಂದು ತಿಳುವಳಿಕೆಯನ್ನು ಅವರಲ್ಲಿ ಮೂಡಿಸಿ ಆ ಮೂಲಕ ಒಂದು ರಾಷ್ಟ್ರಕ್ಕೆ, ಸಮಾಜಕ್ಕೆ, ಸಮುದಾಯಕ್ಕೆ ಅನುಕೂಲವಾಗ್ತಕ್ಕಂತಹ ಪ್ರಜ್ಞಾವಂತ ಜವಾಬ್ದಾರಿಯುತ ವ್ಯಕ್ತಿಗಳನ್ನಾಗಿ ಮಕ್ಕಳನ್ನು ತರಬೇತುಗೊಳಿಸುತ್ತದೆ. ಈ ಒಂದು ಸಾಮರ್ಥ್ಯಗಳು ಅವರಲ್ಲಿ ಅಳವಡಿಕೆಯಾಗುವ ಮೂಲಕ ಸಮಾಜದ ಒಂದು ಸ್ವಾಸ್ಥ್ಯಕ್ಕೆ ಸಹಾಯವಾಗೋದ್ರಿಂದ ಇವನ್ನು ಸಾಮಾಜಿಕ ಗುರಿಗಳು ಅಂತ ನಾವು ಕರಿತೇವೆ. ಇದರಲ್ಲಿ ಮೊದಲನೇದನ್ನು ನಾವು ನೋಡೋಣ. ಪ್ರಜಾಸತ್ತಾತ್ಮಕ ಪೌರತ್ವ, ಡೆಮೊಕ್ರೆಟಿಕ್ ಸಿಟಿಜನ್ಶಿಪ್ ಅಂತ ಇದನ್ನು ಕರೀತಾರೆ. ಹಾಗಾದರೆ ಪ್ರಜಾಸತ್ತಾತ್ಮಕ ಪೌರತ್ವ ಅಂದರೆ ಏನು? ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತು. ಭಾರತ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಜನಸಂಖ್ಯೆಯುಳ್ಳಂತಹ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು ವಿಭಿನ್ನ ರೀತಿಯ ಒಂದು ವ್ಯವಸ್ಥೆಯನ್ನು, ಸರ್ಕಾರದ ವ್ಯವಸ್ಥೆಯನ್ನು ಹೊಂದಿದರೆ ಭಾರತ ಮಾತ್ರ ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇದು ಹೊಂದಿದೆ. ಅಂದರೆ ಇಲ್ಲಿ ಅಂತಿಮವಾಗಿ ಪ್ರಜೆಗಳೇ ಪ್ರಭುಗಳು. ತಮ್ಮ ಇಚ್ಛೆಗೆ ವಿರುದ್ಧವಾದಂತಹ ಯಾವ ಪ್ರತಿನಿಧಿಯೂ ಸರ್ಕಾರವನ್ನು ಮುನ್ನಡೆಸದೇ ಇರುವಂತೆ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ಇಲ್ಲಿಯ ಪ್ರಜೆಗಳಿಗೆ ಇದೆ. ಹಾಗಾಗಿ ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಆ ಅರ್ಥದಲ್ಲಿ ಪ್ರಪಂಚದಲ್ಲೇ ದೊಡ್ಡದಾದಂತಹ ಈ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಯಶಸ್ವಿ ಆಗಬೇಕಾದ್ರೆ ಇಲ್ಲಿ ಆ ಒಂದು ಜವಾಬ್ದಾರಿಯುತ ಸರ್ಕಾರಗಳು ರಚನೆ ಆಗಬೇಕಾದ್ರೆ ಪ್ರಜೆಯಾಗಿರ್ತಕ್ಕಂತಹ ವ್ಯಕ್ತಿ ಅಂದರೆ ನಮ್ಮ ದೇಶದ ಎಲ್ಲ ನಾಗರಿಕರು ಆ ಪ್ರಜಾಪ್ರಭುತ್ವವನ್ನು ಪ್ರೀತಿಸಬೇಕು, ಅದರ ತತ್ವಗಳನ್ನು ಅರ್ಥ ಮಾಡ್ಕೋಬೇಕು. ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಅನ್ನುವಂತಹ ಒಂದು ಅಂಶಗಳ ಸಮರ್ಪಕ ತಿಳುವಳಿಕೆಯನ್ನು ಹೊಂದಿ ತಮ್ಮ ಮತದಾನದ ಜವಾಬ್ದಾರಿಯನ್ನು ಅವರು ಜವಾಬ್ದಾರಿಯಿಂದ ನಿಭಾಯಿಸಿ ಯೋಗ್ಯ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು. ಆ ಮೂಲಕ ರಾಷ್ಟ್ರ ಅಭಿವೃದ್ಧಿಯಾಗೋದಕ್ಕೆ ಸಾಧ್ಯ, ಜನರ ಬೇಡಿಕೆಗಳು, ಕುಂದುಕೊರತೆಗಳು ಈಡೇರೋದಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಕೋನದಲ್ಲಿ ಹಾಗಾದರೆ ಶಾಲೆಗಳಲ್ಲಿ ಮಕ್ಕಳಿಗೆ ಈ ಪ್ರಜಾಪ್ರಭುತ್ವದ ಬಗ್ಗೆ ಅರಿವನ್ನು ಮೂಡಿಸಬೇಕಾಗ್ತದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗಿದೆ, ಹಾಗಾದರೆ ಇಲ್ಲಿ ಬಹುಮತದ ಒಂದು ನಿರ್ಣಯಗಳು, ನಿರ್ಧಾರಗಳು ಹೇಗೆ ಆಗ್ತವೆ, ಜನಪ್ರತಿನಿಧಿಗಳ ಆಯ್ಕೆ ಹೇಗೆ ಆಗ್ತದೆ, ಅವರ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ಹಾಗಾದರೆ ಅವರ ಒಂದು ನಿಯಂತ್ರಣವನ್ನು ಹೇಗೆ ಮಾಡಬಹುದು, ಇಂತಹ ಮಹತ್ವದ ಒಂದು ವಿಚಾರಗಳನ್ನು ನಾವು ತಿಳ್ಕೊಂಡಾಗ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಸರ್ಕಾರದ ರಚನೆಯಲ್ಲಿ ಅಥವಾ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮುನ್ನಡೆಯೋದಕ್ಕೆ ಅನುಕೂಲವಾಗ್ತದೆ. ಸರ್ಕಾರವು ಕೂಡ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವಲ್ಲಿ ಅಲ್ಲಿನ ಪ್ರಜೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಆ ಒಂದು ದಿಶೆಯಲ್ಲಿ ಒಬ್ಬ ಮಗುವನ್ನು ಜವಾಬ್ದಾರಿಯುತ ನಾಗರಿಕನನ್ನಾಗಿ ತಯಾರಿಸುವ
ಹಾಗೂ ಸಂರಕ್ಷಿಸುವ ಒಂದು ಕಾರ್ಯ ಆಗಬೇಕಾಗಿದೆ. ಅದನ್ನು ಶಿಕ್ಷಣ ಖಂಡಿತ ಮಾಡುತ್ತದೆ. ಶಿಕ್ಷಣದ ಗುರಿ ಪ್ರಜಾಸತ್ತಾತ್ಮಕ ಪೌರತ್ವದಿಂದ ಕೂಡಿದ ವ್ಯಕ್ತಿತ್ವ ನಿರ್ಮಾಣ ಮಾಡುವುದು ಆಗಿದೆ. ಇಲ್ಲಿ ಪ್ರಜಾಪ್ರಭುತ್ವದ ಉಳಿವು ಹಾಗೂ ಬೆಳವಣಿಗೆಗೆ ಆದರ್ಶ ಹಾಗೂ ಸುಶಿಕ್ಷಿತ ಪೌರರಿಂದ ಮಾತ್ರ ಅದು ಸಾಧ್ಯ. ನಿಜವಾದ ಪೌರ ಅಂತ ಹೇಳಿದರೆ ಕೇವಲ ಒಂದು ದೇಶದ ನಾಗರಿಕತ್ವವನ್ನು ಹೊಂದಿದರೆ, ಪೌರತ್ವವನ್ನು ಹೊಂದಿದರೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಆ ದೇಶದಲ್ಲಿ ಜಾರಿಯಲ್ಲಿರ್ತಕ್ಕಂತಹ ಪ್ರಜಾಪ್ರಭುತ್ವದ ನಿಯಮಗಳ ಪಾಲನೆಯನ್ನು ಮಾಡಬೇಕು. ಅದರ ಜೊತೆಗೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಆತನಲ್ಲಿ ನಾಗರಿಕ ಪ್ರಜ್ಞೆ ಇರಬೇಕು, ದೇಶಭಕ್ತಿ ಇರಬೇಕು, ರಾಷ್ಟ್ರದ ಬಗ್ಗೆ ನಿಷ್ಠೆ ಇರಬೇಕು ಮತ್ತು ಮತೀಯ ಸೌಹಾರ್ದತೆ ಆತನಲ್ಲಿರಬೇಕು. ಧೈರ್ಯ, ಶಿಸ್ತು, ತ್ಯಾಗ ಮುಂತಾದ ಸದ್ಗುಣಗಳನ್ನು ಆತ ತನ್ನಲ್ಲಿ ಅಳವಡಿಸಿಕೊಂಡು ಪೌರತ್ವದ ಗುಣಗಳನ್ನು ಬೆಳೆಸಿಕೊಂಡಿರಬೇಕು. ಈ ಎಲ್ಲ ಸಾಮರ್ಥ್ಯಗಳನ್ನು ಶಿಕ್ಷಣ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ತನ್ನ ಪಠ್ಯಕ್ರಮದ ಮೂಲಕ ಅಥವಾ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಅವರಲ್ಲಿ ಬೆಳೆಸ್ತಕ್ಕಂತಹ ಕೆಲಸವನ್ನು ಮಾಡ್ತದೆ. ಅದರ ಜೊತೆಗೆ ಶಾಲಾ ಸಂಸತ್ತು ಅನ್ನೋಂತಹ ಒಂದು ಪರಿಕಲ್ಪನೆಯೂ ನಿಮಗೆ ಗೊತ್ತಿರ್ಬೋದು. ತರಗತಿಯಲ್ಲಿ ಒಬ್ಬ ಮಾನಿಟರ್ ಅಥವಾ ತರಗತಿಯ ಒಬ್ಬ ಮುಖ್ಯಸ್ಥನೂ ಅಂತ ಆಯ್ಕೆ ಆಗ್ತೀರಿ. ಇದರ ಅರ್ಥ ಏನು ಅಂದರೆ ನಾಳೆ ಭವಿಷ್ಯದಲ್ಲಿ ನೀವು ಸಹ ನಮ್ಮ ಈ ಪೌರತ್ವ ವ್ಯವಸ್ಥೆಯಲ್ಲಿ, ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಹುದ್ದೆಯನ್ನು ಅಥವಾ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವ ವ್ಯಕ್ತಿಗಳಾಗಬಹುದು. ಆ ಕಾರಣಕ್ಕೆ ಅದರ ಒಂದು ವ್ಯವಸ್ಥೆಯ ಕಿರುಪರಿಚಯ ನಿಮಗಾಗಲಿ ಅನ್ನೋ ಕಾರಣಕ್ಕಾಗಿಯೇ ಶಾಲಾ ಸಂಸತ್ತಿನ ರಚನೆ. ಅಲ್ಲಿ ಒಬ್ಬ ಪ್ರಧಾನಮಂತ್ರಿ, ಅವನಿಗೆ ಸಚಿವರು, ಸಹಾಯಕ ಸಚಿವರು, ಇದೆಲ್ಲದು ಏನು ಅಂದರೆ ನಮ್ಮ ಸರ್ಕಾರಿ ವ್ಯವಸ್ಥೆಯ ಒಂದು ಕಿರು ರೂಪ. ಶಾಲೆಯಲ್ಲೂ ಕೂಡ ವಿವಿಧ ಶಿಕ್ಷಕರ ಒಂದು ಮಾರ್ಗದರ್ಶನದಿಂದ ನೀವು ಆಯಾ ಜವಾಬ್ದಾರಿಗಳನ್ನು ನಿಭಾಯಿಸುವ ಮೂಲಕ ಹಾಗಾದರೆ ಸರ್ಕಾರದ ವ್ಯವಸ್ಥೆ ಹೇಗಿದೆ, ನಾಳೆ ಆ ಜವಾಬ್ದಾರಿಗಳು ಬಂದರೆ ಹೇಗೆ ನಿಭಾಯಿಸಬೇಕು, ನಾಯಕತ್ವ ಗುಣಗಳನ್ನು ನೀವು ಹೇಗೆ ಬೆಳೆಸ್ಕೋಬೇಕು ಮುಂತಾದ ವಿಚಾರಗಳ ತರಬೇತಿಯನ್ನು ನಿಮಗೆ ಶಾಲೆಯಲ್ಲಿ ನೀಡಲಾಗ್ತದೆ. ಇನ್ನು ರಾಜ್ಯಶಾಸ್ತ್ರ ವಿಷಯ ಅಥವಾ ಸಿವಿಕ್ಸ್ ಅಂತ ನೀವೇನು ಪೌರನೀತಿ ಅಂತ ಕರಿತೀರಿ, ಅದನ್ನು ಅಧ್ಯಯನ ಮಾಡಬೇಕಾದಾಗ ನೇರವಾಗಿ ನೀವು ನಮ್ಮ ಸರ್ಕಾರ, ಸಂವಿಧಾನ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ವಿವಿಧ ಒಂದು ಹಂತದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಅವರ ಆಯ್ಕೆ, ಕರ್ತವ್ಯ, ಜವಾಬ್ದಾರಿ, ಹೀಗೆ ಅವುಗಳನ್ನು ನೇರವಾಗಿ ಅಧ್ಯಯನ ಮಾಡ್ತೀರಿ. ಪರೋಕ್ಷವಾಗಿ ಆ ವಿಷಯವನ್ನು ಅಧ್ಯಯನ ಮಾಡದೇ ಇದ್ದವರು ಸರ್ಕಾರದ ಒಂದು ರಚನೆಯಾಗಲಿ ಅಥವಾ ಒಂದು ನಾಯಕನ ಜವಾಬ್ದಾರಿಯಾಗಲಿ, ಪ್ರತಿನಿಧಿಯ ಕರ್ತವ್ಯಗಳನ್ನು ಶಾಲಾ ಸಂಸತ್ತು ಅಥವಾ ಇತರ ಒಂದು ಶಾಲಾ ಚಟುವಟಿಕೆಗಳ ಮೂಲಕ ಕಲಿತಾರೆ. ಅದನ್ನು ನೀವು ಅಳವಡಿಸಿಕೊಂಡಾಗ ಜವಾಬ್ದಾರಿಯುತ ಸರ್ಕಾರದ ರಚನೆಯಾಗೋದಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರ ಜವಾಬ್ದಾರಿಯಿಂದ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಜನರ ಪರವಾಗಿ ಅವರು ಕಾರ್ಯನಿರ್ವಹಿಸಬೇಕಾಗ್ತದೆ. ಅವರನ್ನು ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಹಕ್ಕು, ಪ್ರಶ್ನೆ ಮಾಡ್ತಕ್ಕಂಥ ವಿಧಾನ, ಇವೆಲ್ಲವುಗಳ ಅರಿವು ನಿಮಗಿರೋದ್ರಿಂದ ಒಂದು ಸಣ್ಣ ಸರ್ಕಾರಿ ವಿಕೇಂದ್ರೀಕರಣದ ಅತ್ಯಂತ ಕಿರು ಘಟಕವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಜ್ಯ ಸರ್ಕಾರದ ಒಂದು ವ್ಯವಸ್ಥೆಯವರೆಗೂ ಎಲ್ಲ ಹಂತಗಳಲ್ಲೂ ಇರ್ತಕ್ಕಂತಹ ವಿವಿಧ ಅಧಿಕಾರಿಗಳು ಯಾರು, ಜನಪ್ರತಿನಿಧಿಗಳು ಯಾರು, ಅದರ ಕಾರ್ಯಕರ್ತವ್ಯಗಳು ಏನು, ಅದರ ವ್ಯಾಪ್ತಿ ಏನು, ಹಣಕಾಸಿನ ಲಭ್ಯತೆ ಹೇಗೆ, ಇವೆಲ್ಲವುಗಳನ್ನು ನಾವು ಸಮರ್ಪಕವಾಗಿ ತಿಳ್ಕೊಂಡಾಗ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು, ಹಕ್ಕುಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದರ ಜೊತೆಗೆ ಆ ವ್ಯವಸ್ಥೆ, ಒಂದು ಸರ್ಕಾರ ನಮಗೆ ಹಕ್ಕುಗಳ ಜೊತೆಗೆ ಜವಾಬ್ದಾರಿಗಳನ್ನು ಕೊಟ್ಟಿದೆ, ಕರ್ತವ್ಯಗಳನ್ನು ಕೊಟ್ಟಿದೆ. ಅವುಗಳನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕು. ಅಂದಾಗ ಮಾತ್ರ ಈ ಪ್ರಜಾಪ್ರಭುತ್ವದ ಯಶಸ್ಸು ಸಾಧ್ಯವಾಗ್ತದೆ. ಆ ಕಾರಣಕ್ಕಾಗಿ ಬಾರ್ಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅತ್ಯಂತ ಮಹತ್ವದ ಹೇಳಿಕೆಯನ್ನು ಇದ್ರ ಕುರಿತು ಹೇಳ್ತಾನೆ. ಪ್ರಜಾಪ್ರಭುತ್ವ ರಾಷ್ಟ್ರ ರಕ್ಷಣೆಯಲ್ಲಿ ಬೃಹತ್ ಸೈನ್ಯಕ್ಕಿಂತ ಸುಶಿಕ್ಷಿತ ನಾಗರಿಕರೇ ಪ್ರಮುಖ. ಮತ್ತೊಂದು ಸರಿ ಆ ಒಂದು ಹೇಳಿಕೆಯನ್ನು ಕೇಳಿಕೊಳ್ಳ್ರಿ. ಪ್ರಜಾಪ್ರಭುತ್ವ ರಾಷ್ಟ್ರ ರಕ್ಷಣೆಯಲ್ಲಿ ಬೃಹತ್ ಸೈನ್ಯಕ್ಕಿಂತ ಸುಶಿಕ್ಷಿತ ನಾಗರಿಕರೇ ಪ್ರಮುಖ. ಅಂದರೆ ಇಲ್ಲಿ ಸೈನ್ಯಕ್ಕಿಂತನೂ ಬಲವಾದ ಸಾಮರ್ಥ್ಯ, ಹೆಚ್ಚಿನ ಜವಾಬ್ದಾರಿ ಯಾರಿಗಿದೆ ಅಂತ ಹೇಳಿದರೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸುಶಿಕ್ಷಿತ ನಾಗರಿಕ. ಸುಶಿಕ್ಷಿತ ನಾಗರಿಕ ಅಂದರೆ ಯಾರು? ತನ್ನ ಪವಿತ್ರವಾದ ಮತದಾನದ ಹಕ್ಕನ್ನು ಜವಾಬ್ದಾರಿಯುತವಾಗಿ ಯೋಗ್ಯ ವ್ಯಕ್ತಿಗೆ ಚಲಾವಣೆ ಮಾಡ್ತಕ್ಕಂಥವ, ಯಾವುದೇ ರೀತಿಯ ಹಣ, ಹೆಂಡ ಅಥವಾ ಇನ್ನಿತರ ಆಶೆ ಆಮಿಷಗಳಿಗೆ ಒಳಗಾಗದೆ ಒಬ್ಬ ಅಯೋಗ್ಯ ಪ್ರತಿನಿಧಿಯನ್ನು ಆಯ್ಕೆ ಮಾಡೋ ಬದಲಾಗಿ ನಮ್ಮನ್ನು ಆಳ್ತಕ್ಕಂತಹ ಒಬ್ಬ ಯೋಗ್ಯ ವ್ಯಕ್ತಿ ಯಾರು,
ಯಾರಿಗೆ ಆ ಒಂದು ಸಾಮರ್ಥ್ಯ ಇದೆ, ಜವಾಬ್ದಾರಿ ಇದೆ ಅನ್ನೋದನ್ನು ಅರಿತುಕೊಂಡು ತನ್ನ ಮತದಾನದ ಒಂದು ಹಕ್ಕನ್ನು ಚಲಾಯಿಸಿ ಸುಭದ್ರ ಸರ್ಕಾರವನ್ನು, ಸಮರ್ಥ ಸರ್ಕಾರವನ್ನು, ಕ್ರಿಯಾಶೀಲ ಸರ್ಕಾರವನ್ನು ಆತ ರಚನೆ ಮಾಡಿಕೊಂಡಾಗ ಸಹಜವಾಗಿ ಆತನಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲ ಸೌಕರ್ಯಗಳು, ಸರ್ಕಾರದಿಂದ ಸಿಗಬೇಕಾದಂಥ ಒಂದು ಭದ್ರತೆ ಎಲ್ಲವೂ ಎಲ್ಲರಿಗೂ ಸಿಗೋದಕ್ಕೆ ಸಾಧ್ಯ. ಆ ಒಂದು ಸಮಾಜ ಸಮೃದ್ಧಿಯ ಕಡೆಗೆ ಸಾಗೋದಕ್ಕೆ ಸಹಾಯ ಆಗ್ತದೆ. ಆ ಒಂದು ಕಾರ್ಯ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪೌರತ್ವದ ಒಂದು ಅರಿವು, ಹಾಗಾದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಹೇಗಿದೆ, ಹೇಗೆ ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನು ತಿಳಿಸ್ಕೊಡ್ಲಾಗ್ತದೆ. ಮುಂದೆ ಅವರು ತಮ್ಮ ಒಂದು ಹಕ್ಕುಗಳನ್ನು, ಕರ್ತವ್ಯಗಳನ್ನು ಚಲಾಯಿಸೋದಕ್ಕೆ ಇದರಿಂದ ನೆರವಾಗ್ತದೆ. ಪ್ರಜಾಸತ್ತಾತ್ಮಕ ಪೌರನ ಹಾಗಾದರೆ ಗುಣಲಕ್ಷಣಗಳು ಏನೇನು, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಬ್ಬ ಪ್ರಜೆ, ಒಬ್ಬ ಪೌರ ಏನೇನು ಮಾಡಬೇಕು? ಈ ವ್ಯಕ್ತಿ ಪ್ರಜಾಪ್ರಭುತ್ವ ಪೌರನು ತನ್ನ ದೇಶ, ಸಂಸ್ಕೃತಿ ಹಾಗೂ ಆ ರಾಷ್ಟ್ರದಲ್ಲಿರ್ತಕ್ಕಂತಹ ಸಮಸ್ಯೆಗಳ ಕುರಿತು ಸ್ಪಷ್ಟವಾಗಿ ಅರಿತುಕೊಂಡಿರಬೇಕು. ಅವುಗಳ ಕುರಿತು ಚಿಂತಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂದರೆ ದೇಶದ ಬಗ್ಗೆ ಅರಿವಿರಬೇಕು. ನಾನು ಮಾತ್ರ ಅನುಕೂಲಕರವಾಗಿದ್ದೇನೆ, ನನಗೇನೂ ಸಮಸ್ಯೆ ಇಲ್ಲ ಅಂದರೆ ಅಷ್ಟಕ್ಕೆ ಮುಗಿದು ಹೋಗೋದಿಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ನಾವು ಹಾಗಾದರೆ ನಮ್ಮ ರಾಷ್ಟ್ರದ ಸಮಸ್ಯೆಗಳೇನು, ಸಮಾಜದ ಮುಂದೆ ಇರ್ತಕ್ಕಂಥ ಸವಾಲುಗಳು ಏನು, ಜಗತ್ತಿನಲ್ಲಿ ಪರಿಸ್ಥಿತಿ ಹೇಗಿದೆ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನೇನು ಬದಲಾವಣೆಗಳು ಆಗ್ತಾ ಇದ್ದಾವೆ, ಇವೆಲ್ಲವುಗಳ ಅರಿವು ನಮಗೆ ಇರಬೇಕು. ಅನಂತರ ಸಕಾರಾತ್ಮಕ ಹಾಗೂ ಸೃಜನಾತ್ಮಕ ಚಿಂತನೆಯನ್ನು ಆತ ಮಾಡಬೇಕು. ಪ್ರಜಾಪ್ರಭುತ್ವದ ಉಳಿವಿಗೆ ಆತ ಪ್ರಯತ್ನಶೀಲನಾಗಿರಬೇಕಾಗ್ತದೆ. ನವೀನ ವಿಚಾರಗಳನ್ನು ಸ್ವೀಕರಿಸುವ ಮನೋಭಾವ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗೆ ಉಪಯುಕ್ತವಾದ ಯಾವುದೇ ರೀತಿಯ ವಿಚಾರಗಳನ್ನು ಒಪ್ಪಿ ಅಳವಡಿಸಿಕೊಳ್ಳುವ ಒಂದು ಗುಣವನ್ನು ಆತ ಹೊಂದಿರಬೇಕು. ಜವಾಬ್ದಾರಿಯುತ ಒಂದು ಕರ್ತವ್ಯ ಪ್ರಜ್ಞೆ, ಸಮಯದ ಅರಿವು, ಶಿಸ್ತು, ಧೈರ್ಯ, ತ್ಯಾಗ ಜೊತೆಗೆ ರಾಷ್ಟ್ರಭಕ್ತಿಯನ್ನು ಆ ಪ್ರಜೆ ಅಳವಡಿಸಿಕೊಂಡಿರಬೇಕಾಗ್ತದೆ. ಅವರೆಲ್ಲರೂ ನಿಜವಾದ ದೇಶಪ್ರೇಮಿಗಳಾಗಿರಬೇಕು. ಮತೀಯವಾದ, ಧರ್ಮ, ಜಾತಿಗ ಒಂದು ವಿಷಯಗಳನ್ನು ಇಟ್ಕೊಂಡು ಆಗ್ತಕ್ಕಂತಹ ಸೀಮಿತ ಒಂದು ಆಲೋಚನೆಯಿಂದ, ಸಂಕುಚಿತ ಭಾವನೆಯಿಂದ ಹೊರಗೆ ಬಂದು ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೋಬೇಕು. ದೇಶಕ್ಕಾಗಿ ತನ್ನನ್ನು ತಾನು ತ್ಯಾಗ ಮಾಡಲು ಆತ ಸಿದ್ಧನಾಗಿರಬೇಕು. ದೇಶ ಇದ್ದಾಗ ನಾವು ಇರೋದಕ್ಕೆ ಸಾಧ್ಯ ಅನ್ನೋಂಥ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಇರಬೇಕಾಗ್ತದೆ. ಸಹಕಾರಯುತ ಕಾರ್ಯ, ಸಮನ್ವಯ ಭಾವದಿಂದ ಕಾರ್ಯನಿರ್ವಹಿಸುವ ಗುಣವನ್ನು ನಾವು ರೂಢಿಸ್ಕೋಬೇಕು. ವಿಶಾಲ ಮನೋಭಾವದಿಂದ ಎಲ್ಲರನ್ನೂ ಪ್ರೀತಿಸಬೇಕು ಮತ್ತು ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕಾನೂನಿಗೆ ಗೌರವವನ್ನು ಕೊಡಬೇಕು. ವಿಧೇಯತೆಯಿಂದ ಇರಬೇಕು. ಆಡಳಿತ ವ್ಯವಸ್ಥೆ, ಉಳಿದ ನಿಯಂತ್ರಣ ವ್ಯವಸ್ಥೆಗೆ ನಾವು ಗೌರವವನ್ನು, ವಿಧೇಯತೆಯನ್ನು ತೋರಿಸಬೇಕಾಗ್ತದೆ. ನಾಯಕತ್ವದಲ್ಲಿ ನಂಬಿಕೆಯನ್ನು ಇರಿಸಿಕೊಳ್ಬೇಕು. ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ, ಪರಸ್ಪರ ಗೌರವ ಭಾವನೆಯನ್ನು ಹೊಂದಿದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿಯಾಗ್ತದೆ. ವೈಜ್ಞಾನಿಕ ಮನೋಭಾವನೆಯಿಂದ ಆ ವ್ಯಕ್ತಿ ಕೂಡಿರುವುದರ ಜೊತೆಗೆ ಕ್ರಿಯಾಶೀಲ, ಬುದ್ಧಿವಂತ, ಪ್ರಗತಿಪರ, ಶಿಸ್ತಿನ, ಆರೋಗ್ಯಯುತ ವ್ಯಕ್ತಿಗಳು ಶಿಕ್ಷಣದಿಂದ ನಿರ್ಮಾಣ ಆಗ್ತಾರೆ. ಮುಂದೆ ಆ ಪ್ರಜಾಪ್ರಭುತ್ವದ ಯಶಸ್ಸಿಗೆ, ಯೋಗ್ಯ ಪ್ರಜೆಗಳ ಪ್ರತಿನಿಧಿಗಳ ಆಯ್ಕೆಗೆ ಅವರು ಕಾರಣರಾಗ್ತಾರೆ. ಅಲ್ಲಿ ಒಂದು ಶಾಂತಿ, ಸಮಾಧಾನ, ಸಮಾನತೆ, ನ್ಯಾಯ ಇರತಕ್ಕಂತಹ ಒಂದು ಆಡಳಿತ ವ್ಯವಸ್ಥೆ, ಸರ್ಕಾರಿ ಯಂತ್ರ ಕಾರ್ಯನಿರ್ವಹಿಸಲು ಪರೋಕ್ಷವಾಗಿ ಶಾಲಾ ಕಾಲೇಜುಗಳಲ್ಲಿ ಪ್ರಜಾಸತ್ತಾತ್ಮಕ ಒಂದು ಪೌರತ್ವದ ಗುಣಗಳನ್ನು, ಪ್ರಜಾಸತ್ತಾತ್ಮಕ ಪೌರನ ಜವಾಬ್ದಾರಿಗಳನ್ನು ಅರಿತುಕೊಂಡಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಾರಣ ಆಗ್ತಾನೆ. ಈ ದಿಶೆಯಲ್ಲಿ ಶಾಲೆ ಕಾಲೇಜುಗಳು ಮಕ್ಕಳನ್ನು ಸಮರ್ಪಕವಾಗಿ ಸಿದ್ಧಗೊಳಿಸ್ತವೆ. ಇದರಿಂದ ಆ ಸಮಾಜದಲ್ಲಿ ಒಂದು ಉತ್ತಮ ಸರ್ಕಾರ, ಉತ್ತಮ ಒಂದು ಸಮಾಜದ ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಮುಂದಿನ ಒಂದು ಸಾಮಾಜಿಕ ಗುರಿ ಸಂಸ್ಕೃತಿ. ಪ್ರತಿಯೊಂದು ಸಮಾಜವು ತನ್ನದೇ ಆದಂತಹ ಒಂದು ಸಂಸ್ಕೃತಿಯನ್ನು ಹೊಂದಿರ್ತದೆ. ಕಲ್ಚರ್ ಅಂತ ಇದನ್ನು ನಾವು ಕರಿತೇವೆ. ಸಂಸ್ಕೃತಿ ಅಂದರೆ ಏನು? ಇದಕ್ಕೆ ನಿರ್ದಿಷ್ಟವಾದಂತಹ ಒಂದು ವ್ಯಾಖ್ಯೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಆಯಾ ಸಮುದಾಯಗಳು, ಅಲ್ಲಿನ ಸಮಾಜ, ಅಲ್ಲಿನ ಭೌಗೋಳಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಮತ್ತು ಧಾರ್ಮಿಕ ನಂಬಿಕೆ, ಮೌಲ್ಯಗಳಿಗೆ ಅನುಗುಣವಾಗಿ ಪ್ರತಿಯೊಂದು ಸಮಾಜವು ತನ್ನದೇ ಆದಂತಹ ಆಚಾರ ವಿಚಾರಗಳನ್ನು, ಆಹಾರ ಪದ್ಧತಿಯನ್ನು, ಧಾರ್ಮಿಕ ಆಚರಣೆಗಳನ್ನು, ಉಡುಗೆ ತೊಡುಗೆಗಳನ್ನು ರೂಢಿಸಿಕೊಂಡಿರ್ತದೆ. ಅವೆಲ್ಲವೂ ಅವರ ಒಂದು ಬದುಕಿಗೆ
ಸಮೃದ್ಧ ಬದುಕಿಗೆ, ನೆಮ್ಮದಿಯ ಬದುಕಿಗೆ ಪೂರಕವಾಗಿರ್ತವೆ. ಅವೆಲ್ಲವನ್ನು ನಾವು ಆ ಸಮಾಜದ ಸಂಸ್ಕೃತಿ ಅಂತ ಕರಿತೇವೆ. ವಿಶಾಲ ಅರ್ಥದಲ್ಲಿ ಒಂದು ಭಾರತೀಯ ಸಂಸ್ಕೃತಿ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ನಾವು ನೋಡಿದಾಗ, ಪಾಶ್ಚಿಮಾತ್ಯರ ಆಹಾರ ಶೈಲಿಯಾಗಲಿ, ವೇಷಭೂಷಣ ಪದ್ಧತಿಯಾಗಲಿ, ಅವರ ಒಂದು ಸಂಪ್ರದಾಯಗಳಾಗಲಿ, ಆಚರಣೆಗಳಾಗಲಿ ನಮಗಿಂತ ಬಹಳ ಭಿನ್ನ. ಅದೇ ರೀತಿ ಭಾರತೀಯ ಸಂಸ್ಕೃತಿಯಲ್ಲಿ ಪುರಾತನ ಕಾಲದಿಂದ ಬೆಳೆದು ಬಂದಂತಹ ಸಾಕಷ್ಟು ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ವಿಧಿವಿಧಾನಗಳು, ಪದ್ಧತಿಗಳು, ವೇಷಭೂಷಣ, ಆಹಾರ ಪದ್ಧತಿ ಪ್ರತಿಯೊಂದು ವೈವಿಧ್ಯಮಯವಾಗಿದೆ ಮತ್ತು ಇದು ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ಮಟ್ಟದ ಸಂಸ್ಕೃತಿ ಅಂತ ಗುರುತಿಸಿಕೊಂಡಿದೆ. ಆದ್ದರಿಂದನೇ ಭಾರತದ ಕಡೆಗೆ ಪಾಶ್ಚಾತ್ಯ ರಾಷ್ಟ್ರದ ಸಾಕಷ್ಟು ಜನರು ಮಾರು ಹೋಗಿದ್ದಾರೆ, ಇಲ್ಲಿಯ ಸಂಸ್ಕೃತಿಯನ್ನು ಗೌರವಿಸ್ತಾರೆ. ವಿದೇಶದಲ್ಲಿ ಭಾರತೀಯ ಅಂದರೆ ಸಾಕು, ಅವನಿಗೆ ಸಿಗ್ತಕ್ಕಂಥ ಒಂದು ಗೌರವ, ಅವನನ್ನು ನೋಡ್ತಕ್ಕಂತಹ ಒಂದು ದೃಷ್ಟಿಕೋನವೇ ಬದಲಾಗ್ತದೆ. ಕಾರಣ ಏನು ಅಂತೇಳಿದರೆ, ಇಡೀ ಪ್ರಪಂಚಕ್ಕೆ ಅತ್ಯಂತ ಉತ್ತಮವಾದಂತಹ, ಅತ್ಯಂತ ವೈಜ್ಞಾನಿಕವಾದಂತಹ ಒಂದು ಸಂಸ್ಕೃತಿಯನ್ನು ಪರಿಚಯಿಸಿಕೊಟ್ಟಂತಹ ಶ್ರೇಷ್ಠತೆ, ಹಿರಿಮೆ ನಮ್ಮ ಭಾರತ ದೇಶಕ್ಕೆ ಇದೆ. ಹಾಗಾದರೆ ಅಷ್ಟೊಂದು ಶ್ರೇಷ್ಠತೆಯನ್ನು ಹೊಂದಿರತಕ್ಕಂತಹ, ಅಷ್ಟೊಂದು ವೈಜ್ಞಾನಿಕವಾಗಿರ್ತಕ್ಕಂತಹ ಒಂದು ಸಂಸ್ಕೃತಿ ಇವತ್ತು ಭಾರತದಲ್ಲಿಯೇ ಅದು ಕಣ್ಮರೆಯಾಗ್ತಾ ಇದೆ. ಹಂತ ಹಂತವಾಗಿ ಈ ಆಧುನೀಕರಣ, ಪಾಶ್ಚಾತ್ಯೀಕರಣ ಅಂತಕ್ಕಂತಹ ಒಂದು ಪದಗಳ ಸುಳಿಗೆ ಸಿಕ್ಕೊಂಡು ನಾವು ಮೂಢರಾಗಿ ವಿದೇಶಿ ಸಂಸ್ಕೃತಿಯನ್ನು, ವಿದೇಶಿ ಆಚಾರ ವಿಚಾರಗಳನ್ನು, ವಿದೇಶಿ ಉಡುಪುಗಳನ್ನು ನಾವು ಅಳವಡಿಸ್ಕೊಳ್ತಾ ಭಾರತೀಯ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಮರಿತಾ ಇರೋದು ಇವತ್ತು ಅತ್ಯಂತ ವಿಷಾದದ ಒಂದು ವಿಚಾರ. ಆ ದೃಷ್ಟಿಕೋನದಲ್ಲಿ ಹಾಗಾದರೆ ನಮ್ಮ ಸಂಸ್ಕೃತಿ, ನಮ್ಮ ಒಂದು ಆಚಾರ ವಿಚಾರಗಳು, ನಮ್ಮಲ್ಲಿರ್ತಕ್ಕಂತಹ ಮೌಲ್ಯಗಳು, ಸಂಪ್ರದಾಯಗಳು ಇವೆಲ್ಲವುಗಳ ಅರಿವು ನಮ್ಮ ಮಕ್ಕಳಿಗೆ ಶಿಕ್ಷಣದ ಮೂಲಕ ಸಿಗಲೇಬೇಕು. ಮೊದಲು ನಮ್ಮ ಸಂಸ್ಕೃತಿ, ಉಳಿದ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ಳೋಣ. ಆ ಸಂಸ್ಕೃತಿಯಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ನಾವು ಗೌರವಿಸೋಣ. ಅವುಗಳನ್ನು ಅಗತ್ಯವಿದ್ದರೆ ಆಚರಣೆಯೂ ಕೂಡ ಮಾಡೋಣ. ಆದರೆ ಮೂಲತಃ ನಮ್ಮ ಸಂಸ್ಕೃತಿ ಏನಿದೆ, ಇಡೀ ಪ್ರಪಂಚವೇ ತಲೆ ಎತ್ತಿ ಕೈ ಮುಗಿತಕ್ಕಂತಹ ಒಂದು ಶ್ರೇಷ್ಠ ಸಂಸ್ಕೃತಿಯಿಂದ ಬಂದಂಥ ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬಿಡಬಾರ್ದು, ಅದನ್ನು ಉಳಿಸ್ಕೋಬೇಕು. ಹಾಗಾದರೆ ಉಳಿಸ್ಕೊಳ್ಳೋದಕ್ಕಿರ್ತಕ್ಕಂಥ ಮಾರ್ಗ ಏನು? ಹಾಗಾದರೆ ನಮ್ಮ ಸಂಸ್ಕೃತಿಯ ಶ್ರೇಷ್ಠತೆ ಹೇಗಿದೆ? ನಾವು ಹೇಗೆ ಭಿನ್ನರು? ನಮ್ಮ ಸಮುದಾಯ ಸಂಪ್ರದಾಯದ ಆಚಾರ ವಿಚಾರಗಳೇನು? ಹಬ್ಬ ಹರಿದಿನಗಳು ಏನು? ಆಚರಣೆಗಳ ಅರ್ಥ ಏನು? ವೈಜ್ಞಾನಿಕ ಆಹಾರ ಪದ್ಧತಿ ಏನೇನು? ಉಡುಗೆ ತೊಡುಗೆಗಳಿಗಿರೋ ಅರ್ಥ ಏನು? ಅದೆಲ್ಲದರ ಸ್ಪಷ್ಟ ತಿಳುವಳಿಕೆ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ದೊರೆತಾಗ ಅದನ್ನು ಅವರು ಅಳವಡಿಸ್ಕೊಳ್ತಾರೆ, ಅದನ್ನು ಗೌರವಿಸ್ತಾರೆ. ಜೊತೆಗೆ ಅದನ್ನು ನಾವು ಏಕೆ ಆಚರಿಸಬೇಕು ಮತ್ತು ಅದನ್ನು ಆಚರಿಸೋದ್ರಿಂದ ಅವ್ರಿಗೂ ಕೂಡ ನಾವು ಭಾರತೀಯರು, ನಮ್ಮ ಸಮಾಜದ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೇವೆ, ಆಚರಿಸ್ತಾ ಇದ್ದೇವೆ ಅಂತಕ್ಕಂತಹ ಒಂದು ಸಾರ್ಥಕ ಭಾವನೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಈ ದೃಷ್ಟಿಕೋನದಲ್ಲಿ ಒಂದು ಸಮಾಜದಲ್ಲಿರ್ತಕ್ಕಂತಹ ನಂಬಿಕೆ, ಅಲ್ಲಿರ್ತಕ್ಕಂತಹ ಕಲೆ, ನೈತಿಕ ನಿಯಮ, ಕಾನೂನು, ರೂಢಿಗಳು, ಆ ಸಮಾಜದ ಒಂದು ನಿರೀಕ್ಷೆಗಳು ಇವೆಲ್ಲವುಗಳನ್ನು ಒಳಗೊಂಡಿರೋದನ್ನು ನಾವು ಸಂಸ್ಕೃತಿ ಅಂತ ಕರಿತೇವೆ. ಈ ಸಂಸ್ಕೃತಿ ಸಾಂಪ್ರದಾಯಿಕವಾಗಿ ಬಂದಂತಹ ಪದ್ಧತಿಗಳು, ಜೀವನ ಮೌಲ್ಯಗಳು ಮತ್ತು ಆದರ್ಶಗಳ ಸಂಗ್ರಹವಾಗಿದೆ. ಇವುಗಳನ್ನು ನಾವು ಆ ಸಾಮಾಜಿಕ ಪರಂಪರೆಯನ್ನು ಹಿಂದಿನ ತಲೆಮಾರುಗಳಿಂದ ಬಂದಂತಹ ಜ್ಞಾನದಿಂದ ನಾವು ಪಡ್ಕೊಂಡು ಅವುಗಳನ್ನು ಉಳಿಸಬೇಕು, ಆಚರಿಸಬೇಕು, ಬೆಳೆಸೋದರೊಂದಿಗೆ ಮುಂದಿನ ತಲೆಮಾರಿಗೆ ಅದನ್ನು ವರ್ಗಾವಣೆ ಮಾಡಬೇಕು. ಈ ಒಂದು ಜವಾಬ್ದಾರಿ ಇವತ್ತು ಶಿಕ್ಷಣಕ್ಕಿದೆ. ಆ ಒಂದು ಶಿಕ್ಷಣ ಒಳ್ಳೆಯ ಸಾಂಸ್ಕೃತಿಕ ತಿಳುವಳಿಕೆಯನ್ನು, ಸಂಸ್ಕಾರವನ್ನು ವಿದ್ಯಾರ್ಥಿಗಳಿಗೆ ತುಂಬಿತು ಅಂತ ಹೇಳಿದರೆ ಸುಸಂಸ್ಕೃತ ಸಮಾಜದ ನಿರ್ಮಾಣ ಆಗ್ತದೆ. ಸುಸಂಸ್ಕೃತ ಸಮಾಜ ರಾಷ್ಟ್ರದ ಯಶಸ್ಸಿಗೆ ಅತ್ಯಂತ ಅವಶ್ಯ. ಎಲ್ಲ ರೀತಿಯ ಕಾರ್ಯಯೋಜನೆಗಳು ಯಶಸ್ಸಾಗೋದಕ್ಕೆ ಸುಸಂಸ್ಕೃತ ವ್ಯಕ್ತಿಗಳ ನಿರ್ಮಾಣ ಆಗಬೇಕು. ಅದನ್ನು ಶಾಲೆ ತನ್ನ ಪಠ್ಯೇತರ ಸಹಪಠ್ಯ ಚಟುವಟಿಕೆಗಳ ಮೂಲಕ, ವಿಶೇಷವಾಗಿ ಪಠ್ಯೇತರ ಚಟುವಟಿಕೆಗಳಲ್ಲಿ ನಾವೇನು ಈ ನೃತ್ಯ, ಹಾಡುಗಾರಿಕೆ, ಚಿತ್ರ ಬಿಡಿಸೋದು, ಕಲಾಭಿನಂದನ ಒಂದು ಕ್ರಿಯೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನೇನು ನಾವು ಶಾಲಾ ಕಾಲೇಜುಗಳಲ್ಲಿ ಆಯೋಜಿಸ್ತೇವೆ, ಆ ಮೂಲಕ ನಮ್ಮ ಸಂಸ್ಕೃತಿಯ ಪರಿಚಯ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತದೆ. ಅದರ ಬಗ್ಗೆ ಅವರಿಗೆ ಗೌರವ ಮತ್ತು ಅಭಿಮಾನಗಳು ಮೂಡ್ತವೆ. ಅವನ್ನು ಅವರು ಪಾಲಿಸೋದ್ರ ಜೊತೆಗೆ
ತಮ್ಮ ಸಂಪರ್ಕಕ್ಕೆ ಬರ್ತಕ್ಕಂಥ ಇತರರಿಗೂ ಅದರ ಒಂದು ಅರಿವನ್ನು ಮೂಡಿಸ್ತಾರೆ. ಮುಂದಿನ ತಲೆಮಾರಿಗೆ ಅದನ್ನು ಸಾಗಿಸೋದಕ್ಕೂ ಅವರು ವಾಹಕರಾಗ್ತಾರೆ. ಆ ಕಾರಣಕ್ಕೆ ಹಾಗಾದರೆ ನಮ್ಮ ಸಂಸ್ಕೃತಿಯ ಶ್ರೇಷ್ಠತೆಯ ಕುರಿತು ಪಠ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳು, ವಿಷಯಗಳು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ದೊರೆಯುತ್ತವೆ. ಅದರ ಜೊತೆಗೆ ಪಠ್ಯೇತರ ಒಂದು ಚಟುವಟಿಕೆಗಳ ಭಾಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು, ಸಾಂಸ್ಕೃತಿಕ ಚರ್ಚಾಗೋಷ್ಠಿಗಳನ್ನು ನಡೆಸುವ ಮೂಲಕ ಆ ಮಕ್ಕಳಿಗೆ ಸಂಸ್ಕೃತಿಯ ವಿವಿಧ ಮೌಲ್ಯಗಳು, ಆದರ್ಶಗಳು, ಸಂಪ್ರದಾಯ, ಪದ್ಧತಿಗಳು, ವೇಷಭೂಷಣ, ಆಹಾರ ಪದ್ಧತಿಯ ವೈವಿಧ್ಯತೆಗಳ ಬಗ್ಗೆ ನಾವು ತಿಳಿಸ್ಕೊಡ್ತೇವೆ. ಅದನ್ನು ಅರ್ಥ ಮಾಡಿಕೊಂಡ ಅಂತ ಅವರು ಆ ಒಂದು ಸಂಸ್ಕೃತಿಯನ್ನು ಗೌರವಿಸ್ತಾರೆ. ಇನ್ನೊಬ್ಬರ ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂಥ ಸಂಸ್ಕಾರವನ್ನು ಪಡೀತಾರೆ. ಇದು ಅವರ ಒಂದು ಸಾಮಾಜಿಕ ಜೀವನಕ್ಕೆ, ಸಾಂಸ್ಕೃತಿಕ ಸಾಮಾಜಿಕ ಸಾಮರಸ್ಯಕ್ಕೆ ಸಹಾಯಕವಾಗ್ತದೆ. ಆ ನಿಟ್ಟಿನಲ್ಲಿ ಹಾಗಾದರೆ ಸಮಾಜದ ಒಂದು ಅಭ್ಯುದಯಕ್ಕಾಗಿ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಈ ಕೆಳಗಿನ ಪ್ರಮುಖ ಗುಣಗಳನ್ನು ಹೊಂದಿರಬೇಕಾಗ್ತದೆ. ಆ ಒಂದು ಪ್ರಮುಖ ಗುಣಗಳು ಯಾವ್ಯಾವು ಅಂತ ಹೇಳಿದರೆ, ವಿಶಾಲವಾದಂತಹ ಒಂದು ಮಾನವೀಯ ಗುಣಗಳು ಆತನಲ್ಲಿರಬೇಕು. ಸಾಮಾಜಿಕವಾಗಿ ಒಪ್ಪಿಗೆಯಾದ ವರ್ತನೆಗಳನ್ನು ಆತ ರೂಢಿಸ್ಕೋಬೇಕು. ಆತನಲ್ಲಿ ಕಲಾಭಿನಂದನಾ ಗುಣ, ವಿವಿಧ ಕಲೆಗಳನ್ನು ಅಭಿನಂದಿಸ್ತಕ್ಕಂತಹ ಒಂದು ಗುಣ ಇರಬೇಕು. ಜೊತೆಗೆ ಸುಶಿಕ್ಷಿತ, ವಿಚಾರವಂತ, ವಿವೇಕಿ ವ್ಯಕ್ತಿ ಆತ ಆಗಿರಬೇಕು. ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಆತನಿಗೆ ಅಭಿರುಚಿ ಇರಬೇಕು. ಹಾಗೂ ಇನ್ನೊಬ್ಬರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಜೊತೆಗೆ ಕ್ಷಮಾಗುಣ, ಮತ್ತೊಬ್ಬರ ಹಕ್ಕನ್ನು ಗೌರವಿಸುವ ಗುಣವನ್ನು ಆತ ಹೊಂದಿರಬೇಕು. ಗೌರವವನ್ನು ನೀಡಿ ಗೌರವ ಸ್ವೀಕರಿಸುವ ಮನೋಭಾವ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತಕ್ಕಂತಹ ಒಂದು ಗುಣವು ಆ ವ್ಯಕ್ತಿಯಲ್ಲಿ ಇದ್ದಾಗ ಆ ಒಂದು ಸಮಾಜದಲ್ಲಿ ಸುಸಂಸ್ಕೃತ ವಾತಾವರಣ, ಸುಸಂಸ್ಕೃತ ಒಂದು ಪ್ರಗತಿಗೆ ಪೂರಕವಾದಂತಹ ವಾತಾವರಣ ನಿರ್ಮಾಣವಾಗ್ತದೆ. ಇದಕ್ಕೆ ಪೂರಕವಾದಂತಹ ಒಂದಿಷ್ಟು ಜ್ಞಾನ, ಅನುಭವಗಳನ್ನು ಶಾಲಾ ಕಾಲೇಜುಗಳು ಮಕ್ಕಳಿಗೆ ಒದಗಿಸ್ತವೆ. ಆ ಮೂಲಕ ತಮ್ಮ ಸಂಸ್ಕೃತಿಯನ್ನು ಅರಿತುಕೊಳ್ಳೋದ್ರ ಜೊತೆಗೆ ಇತರರ ಸಂಸ್ಕೃತಿಯನ್ನು ಗೌರವಿಸುವ, ಇತರರ ಸಂಸ್ಕೃತಿಯಲ್ಲಿರೋ ಒಳ್ಳೆಯ ಅಂಶಗಳನ್ನು ಪಾಲಿಸುವ ಒಂದು ಪ್ರವೃತ್ತಿ ಅವರಲ್ಲಿ ಬೆಳೆಯೋದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಸಮೃದ್ಧರಾಗಿ ಆ ಮಕ್ಕಳು ಸಮಾಜದ ಒಂದು ಸೇವೆಗೆ ದೊರಕ್ತಾರೆ. ಈ ಕೆಲಸವನ್ನು ಶಾಲೆ ಮಾಡ್ತದೆ. ಶಾಲೆ ಅಂದರೆ ಇಲ್ಲಿ ಶಿಕ್ಷಣ. ಆದ್ದರಿಂದ ಇದನ್ನು ಶಿಕ್ಷಣದ ಎರಡನೇ ಗುರಿ ಅಂತ ನಾವು ಪರಿಗಣಿಸ್ತೇವೆ. ಇದರ ನಂತರ ಇನ್ನೆರಡು ಗುರಿಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ವಿವರಣೆಯನ್ನು ನಾನು ನಿಮಗೆ ನೀಡ್ತೇನೆ. ಅಲ್ಲಿವರೆಗೂ ಇದನ್ನು ಸರಿಯಾಗಿ ಅಧ್ಯಯನ ಮಾಡಿರಿ. ಪರೀಕ್ಷಾ ದೃಷ್ಟಿಯಿಂದ ಯಥಾ ಪ್ರಕಾರ ಸಾಮಾಜಿಕ ಗುರಿಗಳು ಯಾವುವು ಅಂತ ಕೇಳ್ಬೋದು, ಅಥವಾ ಪ್ರತ್ಯೇಕವಾಗಿ ಹಾಗಾದರೆ ಪ್ರಜಾಸತ್ತಾತ್ಮಕ ಪೌರತ್ವ ಅಂದರೆ ಏನು, ಪ್ರಜಾಸತ್ತಾತ್ಮಕ ಪೌರನ ಲಕ್ಷಣಗಳು ಯಾವುವು ಅನ್ನೋಂಥ ಪ್ರಶ್ನೆಗಳು ಬರ್ಬೋದು. ಸಂಸ್ಕೃತಿ ಅಂದರೆ ಏನು, ಹಾಗಾದರೆ ಸಂಸ್ಕೃತಿ ಒಂದು ಸಾಮಾಜಿಕ ಗುರಿ ಹೇಗೆ ಅನ್ನೋ ಅರ್ಥದಲ್ಲೂ ನಿಮಗೆ ಪ್ರಶ್ನೆಗಳು ಬರ್ಬೋದು. ಸರಿಯಾಗಿ ಅವುಗಳನ್ನು ಅರ್ಥ ಮಾಡಿಕೊಳ್ರಿ. ಗೊಂದಲಗಳಿದ್ದರೆ ಕೇಳಿ ಪರಿಹಾರವನ್ನು ಮಾಡಿಕೊಡ್ರಿ. ಥ್ಯಾಂಕ್ ಯು.